ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾರ್ತಿಕ್ ಸರ್, ಮೇಡಮ್ ನಿಮ್ಮನ್ನು ಕರೀತಿದ್ದಾರೆ. ಯಾವ ಮೇಡಮ್? ಸರ್ ಯಾರಂತ ಗೊತ್ತಿಲ್ಲ, ರಿಸೆಪ್ಷನ್ ಹತ್ರ ವೆಯ್ಟ್ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸತ್ಯ, ನೀನೇನಿಲ್ಲಿ? ಊಟ ತಂದಿದ್ದೀನಿ. ಫೋನ್ ಮಾಡು ಒಂದೇ. ಸರಿ ದಿವ್ಯಾ. ಲೌಡ್ ಸ್ಪೀಕರ್ ಹಾಕೋ. ಫೋನ್ ಕಟ್ ಮಾಡು. ಯಾರಿಗೆ ಫೋನ್ ಮಾಡ್ತಾ ಇದ್ಯಾ? ಅಮ್ಮನ್ಗೆ. ಇನ್ಯಾರಿಗೆ? ಯಾರಮ್ಮನ್ಗೆ? ನೀನ್ ನನ್ನಮ್ಮಂಗೆ ತಾನೇ ಕಾಲ್ ಮಾಡಕ್ ಕೇಳಿದ್ದು. ಅವ್ರಿಗೇನೆ? ಮತ್ತ್ಯಾಕೆ ಅವ್ರ ಹೆಸರನ್ನ ಗೀತಾ ಆರ್ಟಿಸ್ಟ್ ಅಂತ ಸೇವ್ ಮಾಡ್ಕೊಂಡಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಏನಕ್ಕೆ ಆರ್ಟಿಸ್ಟ್ ಅಂತ ಸೇವ್ ಮಾಡ್ಕೊಂಡಿದ್ಯಾ? ಅದು ಅದು ದೊಡ್ಡ ಕತೆ ದಿವ್ಯಾ. ಓ, ಇನ್ನೂ ಒಂದ್ ಕತೆನಾ? ಹೇಳು, ಕೇಳಿಸ್ಕೋತೀನಿ. ದಿವ್ಯಾ, ಅಮ್ಮನ್ಗೆ ಯಾವಾಗ್ಲೂ ಆರ್ಟಿಸ್ಟ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಏನ್ ಮಾಡೋದು, ಅವರು ಪಾಪ ಎಷ್ಟೇ ಪ್ರಯತ್ನ ಮಾಡಿದ್ರು ಆರ್ಟಿಸ್ಟ್ ಆಗ್ಲೇ ಇಲ್ಲ. ಆದ್ರೆ ಅಮ್ಮ ನನ್ನ ಪಾಲಿಗೆ ಯಾವಾಗ್ಲೂ ಬಿಗ್ಗೆಸ್ಟ್ ಆರ್ಟಿಸ್ಟ್, ಬಿಗ್ಗೆಸ್ಟ್ ಸೆಲೆಬ್ರಿಟಿ. ಅದಕ್ಕೆ ಹಂಗೆ ಸೇವ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾರ ಹತ್ರ ಕತೆ ಹೇಳ್ತಾ ಇದ್ಯಾ? ಇದನ್ನ ನಾನ್ ನಂಬೇಕಾ? ನಂಬಲೇಬೇಕು ದಿವ್ಯಾ. ಅಷ್ಟೇ ಅಲ್ಲ, ನಮ್ಮ ಅಪ್ಪನಂತ ಹುಲಿನೇ ನಮ್ಮಮ್ಮ ಪಳಗಿಸ್ತಿದ್ದಾರೆ ಅಂದ್ರೆ ಅವ್ರು ಎಂತ ದೊಡ್ಡ ಕಲಾವಿದ ಇರ್ಬೇಕು. ಆ ಅರ್ಥದಲ್ಲೂ ನಮ್ಮಮ್ಮ ಆರ್ಟಿಸ್ಟೇ ಅಲ್ವಾ. ಅದಕ್ಕೆ ತಮಾಷೆಗೆ ಹಂಗೆ ಸೇವ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಫಾರ್ ಫನ್. ಆದ್ರೂ ಯಾರು ಸ್ವಂತ ಅಮ್ಮನ ಹೆಸರನ್ನ ಆ ರೀತಿ ಸೇವ್ ಮಾಡ್ಕೋತಾರೆ? ಎಲ್ರು ಅಮ್ಮ ಅಂತ ತಾನೇ ಸೇವ್ ಮಾಡೋದು. ಅದೆಲ್ಲ ಮಾಮೂಲಿ ಜನಗಳು ದಿವ್ಯಾ. ನಾನು ಯಾರು? ಬಾಲ. ಈ ಬಾಲ ಯಾವಾಗ್ಲೂ ಎಲ್ರನ್ನು ಸ್ಪೆಷಲ್ ಆಗಿ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡೋದು. ಹಂಗಿರುವಾಗ ನಮ್ಮಮ್ಮನ ಹೆಸರನ್ನ ಡಿಫ್ರೆಂಟ್ ಆಗಿ ಸೇವ್ ಮಾಡೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ದಿವ್ಯಾ. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ ನೀನು? ಆಯ್ತಾಯ್ತು, ಕಾಲ್ ಮಾಡು. ಈಗ್ಲೇನಾ? ಇನ್ಯಾವಾಗ? ಕಾಲ್ ಮಾಡು. ಈ ಅಮ್ಮ ರಿಸೀವ್ ಮಾಡ್ದೇನೆ ಇರ್ಲಪ್ಪ ದೇವ್ರೆ. ಹಲೋ ಅಮ್ಮ, ನಿಂಗೊಂದು ಗುಡ್ ನ್ಯೂಸ್ ಇದೆ. ನೀನು ಅಜ್ಜಿ ಆಗ್ತಿದ್ಯಾ ದಿವ್ಯಾ. ಈಗ ಪ್ರೆಗ್ನೆಂಟ್. ಏನೋ ಹೇಳ್ತಾ ಇದ್ಯಾ? ದಿವ್ಯಾ ಪ್ರೆಗ್ನೆಂಟಾ? ಒಂದೇ ದಿನದಲ್ಲಿ ಹೇಗೋ ಸಾಧ್ಯ?
ಸತ್ಯ, ನೀನು ಬಂದಿರೋದು, ಊಟ ತಂದಿರೋದು, ನನ್ನ ಪ್ಯಾಂಪರ್ ಮಾಡ್ತಾರ ನೋಡಿದ್ರೆ ನನಗೇನು ಅನ್ಸುತ್ತೆ ಗೊತ್ತಾ? ಏನು ಅನ್ನಿಸ್ತದೆ? ಈ LKG ಮಕ್ಕಳನ್ನ ಅವ್ರ ತಾಯಂದಿರು ನೋಡ್ಕೋತಾರಲ್ಲ, ಹಾಗನ್ನಿಸ್ತಾ ಇದೆ. ಹೆಂಡತಿಗೆ ತನ್ನ ಗಂಡನೇ ಮೊದಲನೇ ಮಗು ಅಂತ ಗಿರ್ಜಮ್ಮ ಹೇಳ್ತಾ ಇರ್ತಾರೆ. ನಿಮ್ಮ ಅಜ್ಜಿನೋ ಅವ್ರ ಸ್ಟೇಟ್ಮೆಂಟು ಬಟ್ ರಿಯಲಿ ಸತ್ಯ, ನೀನು ನನ್ನ ನಿಜವಾಗ್ಲೂ ಮಗು ಥರನೇ ನೋಡ್ಕೋತೀಯ. ಥ್ಯಾಂಕ್ ಯು ಸೋ ಮಚ್. ನನ್ನ ಥ್ಯಾಂಕ್ಸ್ ಎಲ್ಲ ಇರಲಿ. ಈಗ ಪಾಯಸ ಹೇಗಿದೆ ಅಂತ ತಿನ್ಬಿಟ್ಟು ಹೇಳು. ಸತ್ಯ, ನೀನು ಈ ಥರ ಅಡುಗೆ ಮಾಡಿ ಮೃಷ್ಟಾನ್ನ ಭೋಜನ ಬಡಿಸ್ತಾ ಇದ್ರೆ ನಾನು ಬಲೂನ್ ಥರ ಊದ್ಕೊಂಡ್ಬಿಡ್ತೀನಿ ಅಷ್ಟೇ. ಜಿಮ್ಗೆ ಹೋಗೋದೆಲ್ಲ ವೇಸ್ಟ್ ಆಗೋಗುತ್ತೆ. ಒಂದಿನ ತಿಂದರೆ ಏನೂ ಆಗಲ್ಲ, ತಿನ್ನು ಅಮಲ್ ಬೇಬಿ. ಬೇಡ ಸತ್ಯ. ನೀನು ಹೀಗೆ ಹೇಳಿದ್ರೆ ಕೇಳಲ್ಲ, ಮಾಡ್ತೀನಿ. ಮಾತು ಕೇಳು ಸತ್ಯ, ಬೇಡ. ಸತ್ಯ, ವಾವ್, ಸಖತ್ತಾಗಿದೆ, ಕೊಡಿಲಿ. ಅಮಲ್ ಬೇಬಿ, ಮತ್ತೆ ಆಫೀಸ್ ಎಲ್ಲ ಹೇಗಿದೆ? ಎಲ್ಲ ಸೆಟ್ ಆಯ್ತಾ? ಓ, ಸಕ್ಕತ್ತಾಗಿ ಸೆಟ್ ಆಯ್ತು. ನಮ್ಮ ಸ್ಟಾಫ್ ಎಲ್ಲ ತುಂಬಾ ಕೋಆಪರೇಟಿವ್, ಸಿಕ್ಕಾಪಟ್ಟೆ ಮಾತಾಡ್ತಾರೆ, ಎಲ್ಲ ಚೆನ್ನಾಗಿದೆ. ನಿಜನಾ? ನಿನ್ನ ಮಾತನ್ನು ನಂಬೋದಾ? ಯಾಕೆ ಸತ್ಯ, ಯಾಕೆ ಡೌಟು? ನೀನು ನೋಡಿದ್ರೆ ಸೂಪರ್ ಅಂತೀಯ, ಆದರೆ ಇಲ್ಲಿ ಯಾರು ನಿನ್ನನ್ನು ಮಾತೇ ಆಡಿಸ್ತಿಲ್ಲ. ಹೋಗ್ಲಿ, ನಿನ್ನ ಕಡೆ ತಿರುಗೂ ನೋಡ್ತಿಲ್ಲ, ಬರೀ ಬಿಲ್ಡಪ್ ಕೊಡ್ತೀಯಾ? ಹಾಗಲ್ಲ ಸತ್ಯ, ಅವ್ರಿಗೆಲ್ಲ ಏನು ಕೂಡ ಊಟ ಮಾಡ್ತಾ ಇದ್ದೀನಿ, ಬಂದು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಕೂತಿದ್ದಾರೆ. ಅದರಲ್ಲಿ ಏನಿದೆ? ನನಗೇನೋ ಹಾಗೆ ಅನ್ನಿಸ್ತಿಲ್ಲ, ಅವ್ರು ನಿನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಮ್ಮ ಡೌಟೇಶ್ವರಿ, ಹಾಗೇನೂ ಇಲ್ಲ, ಸುಮ್ಮನೆ ತಲೆ ತಿನ್ಬೇಡ. ಸರಿ, ಆ ವಿಷಯ ಬಿಡು. ಅಮುಲ್ ಬೇಬಿ, ಅದು ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ಕೇಳ? ಕೇಳು. ನೀನು ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಬೇಕು. ಹೇಳೋದೇನು? ಈ ಪ್ರೀತಿ ಅನ್ನೋದು ಹೇಳಿ ಕೇಳಿ ಬರಲ್ಲ, ಹೌದು ತಾನೆ? ಹೌದು. ಯಾರಿಗೆ ಯಾರ ಮೇಲಾದರೂ ಲವ್ ಆಗ್ಬೋದು, ಹೌದು ತಾನೆ? ಹೌದು. ಈಗ ಒಬ್ಬ ಹುಡುಗ ಒಬ್ಬ ಹುಡುಗಿ ಇಬ್ರು ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ. ಹುಡುಗ ಬಡವ, ಹುಡುಗಿ ಫುಲ್ ರಿಚ್ಚು. ಅವಳನ್ನು ಮನೆಯವರು ತುಂಬ ಮುದ್ದಾಗಿ ಸಾಕಿದ್ದಾರೆ, ನಿಂತರ. ಆದರೆ ಪಾಪ ಹುಡುಗ ಅನಾಥ. ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲ ಅಮುಲ್ ಬೇಬಿ. ಆ ಹುಡುಗ ಬಡವ, ಹುಡುಗಿ ಮನೆಯವರು ಒಪ್ತಾರಾ? ಒಂದು ವೇಳೆ ಹಾಗೋ ಹೀಗೋ ಮಾಡಿ ಮದುವೆ ಆದ ಅಂತಾನೆ ಅಂದ್ಕೋ, ಆದರೆ ಆ ಹುಡುಗಿನ ಅವ್ನು ಬಾಳ್ಸೋದಕ್ಕಾಗತ್ತಾ? ಸರಿ, ಈ ವಿಚಾರ ನನ್ನ ಹತ್ರ ಯಾಕೆ ಹೇಳ್ತಾ ಇದೆಯಾ? ನೀನಾಗಿದ್ರೆ ಏನು ಮಾಡ್ತಾ ಇದ್ದೆ ಅಮುಲ್ ಬೇಬಿ? ಅಂದರೆ ಅವರಿಬ್ರಿಗೆ ಹೇಗೆ ಬುದ್ಧಿ ಹೇಳ್ತಿದ್ದೆ? ಅವರಿಬ್ರು ಒಂದಾಗೋದ್ರಿಂದ ಸಮಸ್ಯೆಗಳೇ ಜಾಸ್ತಿ, ಇಬ್ರಿಗೂ ನೆಮ್ಮದಿ ಇರಲ್ಲ. ಅದನ್ನು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ತಿದ್ದೆ? ಏನಮ್ಮ ಹೇಳ್ತಿದ್ಯಾ? ಒಂದೇ ದಿನದಲ್ಲಿ ಅಂದ್ರ ಏನು? ನಾನು ಪಕ್ಕದಲ್ಲೇ ಇದ್ದೀನಿ, ಲೌಡ್ ಸ್ಪೀಕರ್ ಆನ್ ಮಾಡಿದ್ದಾನೆ, ನನಗೂ ಕೇಳಿಸ್ತಾ ಇದೆ. ಏನಮ್ಮ ಇದು ಆಶ್ಚರ್ಯ, ಹೇಗಿದೆಲ್ಲ ಸಾಧ್ಯ? ಅಯ್ಯೋ ಅತ್ತೆ, ಒಂದೇ ದಿನದಲ್ಲಿ ಏನು ಮಿರಾಕಲ್ ಆಗಿಲ್ಲ. ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ, ಗಂಡ ಹೆಂಡತಿ ಥರನೇ ಇದ್ದೀವಿ ಅಂತ. ಹೇಳಿದ್ದೆ, ಆದರೂ ಇದ್ಯಾಕೋ ಏನೋ ಅತ್ತೆ, ನೀವು ನಮ್ಮನೆ ಕಾಲಿಟ್ಗಳಿಗೆ ಚೆನ್ನಾಗಿತ್ತು ಅನ್ಸುತ್ತೆ. ನೋಡಿ ಎಷ್ಟು ಬೇಗ ಗುಡ್ ನ್ಯೂಸ್ ಬಂದ್ಬಿಡ್ತು. ಏನೋಪ್ಪ, ನಿಮ್ಮ ಸಂಸಾರನೇ ಅರ್ಥ ಆಗ್ತಿಲ್ಲ. ಒಟ್ನಲ್ಲಿ ನೀವಿಬ್ರು ಚೆನ್ನಾಗಿದ್ರೆ ಸಾಕು. ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅತ್ತೆ. ಇಲ್ಲಿಂದಾನೆ ನಿಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನಿಮ್ಮ ಆಶೀರ್ವಾದ ನನ್ನ ಮತ್ತೆ ನನ್ನ ಮಗು ಮೇಲಿರಲಿ.
ಅದು ಯಾವಾಗಲೂ ನಿನ್ನ ಮೇಲೆ ಇರುತ್ತೆ ದಿವ್ಯಾ, ಯೋಚನೆ ಮಾಡಬೇಡ. ಇದು ನನ್ನ ದಿವ್ಯಾನೇನಾ? ನಾನು ಪ್ರೀತಿಸಿದ ದಿವ್ಯಾನೇನಾ? ಇವಳಿಗೆ ಯಾವಾಗಿಂದ ಇಷ್ಟೊಂದು ನಯ ನಾಜುಕ್ ಬಂದ್ಬಿಡ್ತು? ಅಪ್ಪ ದೇವ್ರೆ, ಇದೇನಾದ್ರೂ ಪ್ರಳಯ ಆಗೋ ಮುನ್ಸೂಚನೆನಾ ಹೆಂಗೆ? ಅತ್ತೆ, ಇವಾಗ ನೀವೇ ನಮಗೆ ಹೆಲ್ಪ್ ಮಾಡಬೇಕು. ಏನಮ್ಮ ಅದು? ಅತ್ತೆ, ನೀವೇನು ನಿರೀಕ್ಷೆ ಮಾಡಿದ್ರೋ ಅದು ಇವಾಗ ಆಗಿದೆ. ಇವಾಗ ಈ ಗುಡ್ ನ್ಯೂಸ್ನ ಮಾವಂಗೆ ಹೇಳಿ ನಮ್ಮನ್ನ ಒಪ್ಕೊಳ್ಳೋ ಹಾಗೆ ಮಾಡೋ ಜವಾಬ್ದಾರಿ ನಿಮ್ಮದು. ನೋಡು ದಿವ್ಯಾ, ಹೀಗಾದ್ರೆ ನಿಮ್ಮ ಮಾವನ ಮನಸ್ಸು ಕರಗಬಹುದು ಅಂತ ಹೇಳಿದ್ನೇ ಹೊರತು ನಾನೇ ಅವ್ರ ಮನ್ಸನ್ನು ಬದಲಾಯಿಸ್ತೀನಿ ಅಂತ ಹೇಳಿರ್ಲಿಲ್ವಲ್ಲ. ಅತ್ತೆ, ಈಗಷ್ಟೇ ಇವ್ರು ಹೇಳ್ತಾ ಇದ್ರು ಮಾವನ್ ಮನ್ಸ್ ಬದಲಾಯಿಸೋ ಶಕ್ತಿ ನಿಮ್ಗಿದೆ ಅಂತ, ದೊಡ್ಡ ಕಲಾವಿದ್ರು ಅಂತ. ಕಲಾವಿದ ಏನೋ ಹೌದು, ಹಾಗಂತ ಅಪ್ಪನ ಮನ್ಸು ಎಲ್ಲ ಟೈಮು ಬದಲಾಯಿಸಕ್ಕಾಗತ್ತ ದಿವ್ಯಾ? ಅದು ಯಾರಿಂದನೂ ಸಾಧ್ಯ ಇಲ್ಲ. ಸ್ವಲ್ಪ ತೆಪ್ಪಗಿಡ್ತೀಯಾ? ಅತ್ತೆ, ನೀವೇ ಏನಾದ್ರೂ ಮಾಡಿ ಮಾವನ್ ಒಪ್ಸಿ ಪ್ಲೀಸ್. ನೋಡೋಣ ದಿವ್ಯಾ, ಅವ್ರಿಗೆ ಈ ವಿಷಯ ತಿಳಿಸ್ತೀನಿ, ಅವ್ರು ಏನು ಹೇಳ್ತಾರೋ ನೋಡ್ತೀನಿ. ಸರಿ ಅತ್ತೆ. ನೀನು ನಿನ್ನ ಆರೋಗ್ಯ ನೋಡ್ಕೊಮ್ಮ, ಹುಷಾರು. ನೀವು ಹುಷಾರು, ಮಾವನ್ ಕೇಳ್ದೆ ಅಂತ ಹೇಳಿ. ಸರಿ ಅಮ್ಮ, ಬಾಯ್. ಬಾಯ್. ಏನ್ ತಲೆನೋವು ಗಿರಾಕಿಗಳಪ್ಪ ಇವರು. ದಿವ್ಯಾ ಏನೋ ಮಾಸ್ಟರ್ ಸ್ಕೀಮೇ ಹಾಕೊಂಡವಳೆ. ನೀನು ಏನ್ರು ಕೆಲ್ಸದಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೋಸ್ರು ಅಂತ ಸುಳ್ಳು ಹೇಳ್ತಾವಳ ಅಂತ ನನ್ಗೆ ಯಾಕೋ ಅನುಮಾನ ಕಳ್ಳ. ಸುಮ್ಮನಿರ್ತಾತ, ಯಾರಾದರೂ ಕೆಲಸ ತಪ್ಪಿಸ್ಕೊಳಕ್ಕೆ ಇಷ್ಟು ದೊಡ್ಡ ರಿಸ್ಕ್ ತಗೋತಾರ? ಲೇ, ಬೇರೆ ಇನ್ನೇನಿಲ್ಲ ಕಾರಣ ಐತೆ, ಅದು ಈ ವಿಚಾರದಾಗೆ. ದಿವ್ಯಾ ಒಳ್ಳೆಯವಳು ತಾತ. ಒಂದು ವೇಳೆ ಅವಳು ಸುಳ್ಳು ಹೇಳಿದಿದ್ರು ಅದಕ್ಕೆ ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ. ಅವಳು ಮೈಗಳ್ತನ ಎಲ್ಲ ಮಾಡಲ್ಲ. ಹಾಗೇನಾದರೂ ಇದ್ದಿದ್ದಿದ್ರೆ ನೀನು ಕೊಡೋ ಟಾರ್ಚರ್ಗಳನ್ನೆಲ್ಲ ಸಹಿಸ್ಕೊಂಡು ಇಷ್ಟು ದಿನ ಇಷ್ಟೆಲ್ಲ ಕೆಲಸ ಮಾಡ್ತಿದ್ಲ ಅವಳು. ಲೇ ವಸಿ ಸುಮ್ಕಿರ್ಲ, ನಮ್ಮ ಕಾಲದಾಗ ಹೆಣ್ಮಕ್ಳು ಹೆಂಗಿದ್ರು ಗೊತ್ತಿಲ್ಲ. ನಿಮ್ಮ ಪ್ಯಾಟೆ ಎಂಟ್ರು ಅವ್ರ ಕಾಲ್ದುಳ್ಗೂ ಸಮ ಇಲ್ಲ. ನೀನು ಹಂಗೆಲ್ಲ ದಿವ್ಯನ ಬೈಬೇಡ. ಅವಳು ಇಷ್ಟೆಲ್ಲ ಕಷ್ಟಪಡ್ತಿರೋದೆ ನಮ್ಮ ಪ್ರೀತಿಗೋಸ್ಕರ, ಗೊತ್ತಾ? ಲೇ ಬುದ್ಧಬೆ, ಪಿರುತೀನಿಲ್ಲ, ಬೋಣ್ಣ ಗಟ್ಟಿನಿಲ್ಲ. ನೀನು ಅದೇನೋ ನಮ್ಮ ಕಾರು ಬಂಗ್ಲಿ ಅಂತೆಲ್ಲ ಹೇಳಿದ್ದಿಲ್ಲ, ಅದಕ್ಕೆ ಹಿಂಗೆ ನಾಟಕ ಮಾಡ್ತಾವಳೆ. ಅದು ಬಿಡು. ಲೇ ಮಗ, ಮೊದಲು ನಿನ್ನ ಎಂಟ್ರು ಬೋಸ್ ಹೌದಾ ಅಲ್ವಾ ಅಂತ ತಿಳ್ಕೊಳವ. ಆದ್ರೆ ಅದನ್ನ ತಿಳ್ಕೊಳ್ಳೋದು ಹೆಂಗೆ ತಾತ? ಸೋಮಚಂದ್ರ ನಾಟಿ ವೈದ್ಯ, ನಾಡಿ ಹಿಡಿತಿದ್ದಂಗೆ ಎಲ್ಲ ಹೇಳ್ಬಿಡ್ತಾನೆ ಕಣ್ಲ. ಆದ್ರೆ ದಿವ್ಯಾ ಇದಕ್ಕೆಲ್ಲ ಒಪ್ತಾಳ ತಾತ? ಲೇ, ಇದನ್ನೆಲ್ಲ ಅವಳು ತಾವು ಯಾರೆಲ್ಲ ಕೇಳೋರು? ಅದಕ್ಕೆಲ್ಲ ನಾವು ಉಪಾಯ ಮಾಡಿವ್ನಿ. ನಾಳೆನೇ ಆ ನಾಟಿ ವೈದ್ಯನೋ ಇಲ್ಲಿ ಕೂರಿಸ್ತೀನಿ. ಆಗ ಅವಳು ಬಂಡವಾಳ ಎಲ್ಲ ಆಚೆ ಬರ್ತದೆ, ನೋಡ್ತಿರು.
ಯೋಚನೆ ಮಾಡ್ತಿದ್ಯಾ? ಉತ್ತರ ಹೇಳು. ಅವರಿಬ್ಬರನ್ನು ಬೇರೆ ಮಾಡೋದು ಹೇಗೆ? ಫಸ್ಟ್ ಆಫ್ ಆಲ್ ಅವರಿಬ್ರು ಯಾಕೆ ಬೇರೆ ಆಗಬೇಕು ಸತ್ಯ? ಯಾಕೆ ಅಂದರೆ ಅಲ್ಲಿ ಅಷ್ಟೊಂದು ಸಮಸ್ಯೆಗಳಿರುತ್ತೆ ಅಲ್ವಾ ಅಮುಲ್ ಬೇಬಿ. ಹುಡುಗ ಹುಡುಗಿ ಅಂದರೆ ಬರೀ ಅವರಿಬ್ಬರೇ ಇರಲ್ಲ, ಅಲ್ಲವ್ರ ಫ್ಯಾಮಿಲಿಗಳು ಇರುತ್ತೆ. ಇವ್ರ ಪ್ರೀತಿಯಿಂದ ಅವ್ರು ಎಲ್ರಿಗೂ ತೊಂದರೆ ಆಗುತ್ತೆ ಅಂದರೆ ಅವರಿಬ್ಬರು ದೂರ ಆಗೋದೇ ಒಳ್ಳೇದಲ್ವಾ? ಅಲ್ಲ ಸತ್ಯ, ಇದನ್ನ ಡಿಸೈಡ್ ಮಾಡೋಕ್ಕೆ ನೀನು ಯಾರು, ನಾನು ಯಾರು? ಪ್ರೀತಿ ಮಾಡ್ತಾ ಇರೋದು ಅವರಿಬ್ರು. ಅವ್ರನ್ನ ದೂರ ಮಾಡಿದ್ರೆ ಅವ್ರು ಸುಖವಾಗಿರ್ತಾರ? ಅವಾಗಲೂ ಅವ್ರ ಜೀವನ ಬರ್ಬಾದಾಗಲ್ವಾ? ಅಂದರೆ ಏನು ನೀನು ಹೇಳ್ತಾ ಇರೋದು? ನನ್ನ ಪ್ರಕಾರ ಈ ದುಡ್ಡು ಸ್ಟೇಟಸ್ ಎಲ್ಲ ಪ್ರೀತಿ ಮುಂದೆ ಝೀರೋ ಸತ್ಯ. ನಾವು ಶ್ರೀಮಂತರಾಗಬೇಕಾಗಿರೋದು ಹೃದಯದಲ್ಲಿ, ಬ್ಯಾಂಕ್ ಬ್ಯಾಲೆನ್ಸಲ್ಲ. ಇದನ್ನೆಲ್ಲ ದುಡ್ಡಿರೋರು ಹೇಳೋದು ಸುಲಭ ಅಮುಲ್ ಬೇಬಿ, ಆದರೆ ಆ ಹುಡುಗ ಇದನ್ನು ಹೇಳೋದಕ್ಕಾಗತ್ತಾ? ಸತ್ಯ, ಅವರಿಬ್ಬರನ್ನು ಬೇರೆ ಮಾಡೋ ಅರ್ಥದಲ್ಲಿ ಯಾಕೆ ಮಾತಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನನ್ನ ಕೇಳಿದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಲೈಫಲ್ಲಿ ಏನೇ ಕಷ್ಟ ಬಂದರೂ ಜೊತೆಲಿರಿ ಅಂತ ಹೇಳ್ತೀನಿ. ಸತ್ಯ, ಪ್ರೀತಿ ಮಾಡೋದಲ್ಲ, ಅದಾಗದೇ ಆಗೋದು. ಎಷ್ಟು ಜನಕ್ಕೆ ಇಂಥ ಪ್ರೀತಿ ಸಿಗುತ್ತೆ ಹೇಳು? ಈ ಇಡೀ ಜಗತ್ತಲ್ಲಿ ಸ್ವಲ್ಪ ಪ್ರೀತಿಗೆ ಎಷ್ಟು ಜನ ಹಂಬಲಿಸ್ತಾರೆ ಗೊತ್ತಾ? ಅಂದರೆ ಒಂದು ಹುಡುಗ ಹುಡುಗಿ ಮಧ್ಯೆ ಇಂಥ ಪ್ರೀತಿ ಆಗಿರಬೇಕಾದ್ರೆ ಅವರಿಬ್ಬರನ್ನ ದೂರ ಮಾಡಬಾರ್ದು ಸತ್ಯ. ಈ ಜಾತಿ ಅಂತಸ್ತೆಲ್ಲ ನಾವು ಹುಟ್ಟಬೇಕಾದ್ರೆ ಬರಲಿಲ್ಲ, ಹೋಗ್ತಾ ಇರಬೇಕಾದ್ರೆ ನಾವು ಜೊತೆನೂ ತೊಗೊಂಡೋಗಲ್ಲ. ಅಂಥದ್ರಲ್ಲಿ ನಾವು ಇರಬೇಕಾದ್ರೆ ಯಾಕೆ ಈ ಹೊಡೆದಾಟ? ಹಾಗಿದ್ರೆ ಅವರಿಬ್ರು ಒಂದಾಗಬೇಕು ಅಂತೀಯಾ? ಡೌಟೇ ಬೇಡ. ಪ್ರೀತಿ ಮಾಡಿದವರು ಯಾವಾಗಲೂ ಒಂದಾಗಿರಬೇಕು. ಒಂದಾಗಿ ಬಾಳ್ಬೇಕು. ಸತ್ಯ, ಈ ಜಗತ್ತಲ್ಲಿ ಅತಿ ಅಮೂಲ್ಯವಾದದ್ದು ಯಾವುದು ಅಂತ ಗೊತ್ತಾ? ಯಾವುದು? ಪ್ರೀತಿ. ಅದನ್ನ ನಾವು ಜೋಪಾನ ಮಾಡ್ಬೇಕು ತಾನೆ? ಆದರೆ ನನ್ನ ಪ್ರಕಾರ ಇದರಿಂದ ಪ್ರಾಬ್ಲಮ್ಮೇ ಜಾಸ್ತಿ ಆಗುತ್ತೆ. ಆಗಲಿ, ಫೇಸ್ ಮಾಡಿದ್ರೆ ಆಯಿತು. ನೀನು ಇದನ್ನು ನನಗೆ ಯಾಕೆ ಹೇಳ್ತಾ ಇದೆಯಾ ನನಗೆ ಗೊತ್ತಿಲ್ಲ ಸತ್ಯ. ಒಂದು ವೇಳೆ ನಿನ್ನ ಸರ್ಕಲಲ್ಲಿ ಈ ಥರ ಪ್ರಾಬ್ಲಮ್ ಆಗಿ ಅವ್ರು ನೀನು ಈ ಸೊಲ್ಯೂಷನ್ ಕೇಳಿದ್ರೆ ನನ್ನ ಹತ್ರ ಇರೋ ಉತ್ತರ ಒಂದೇ. ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಹುಡುಗ ಹುಡುಗಿನ ದೂರ ಮಾಡಬೇಡ. ಆ ಹುಡುಗಿ ನಿನ್ನ ತಂಗಿ ಕಣಯ್ಯ. ಹಲೋ ಮೇಡಮ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಳಿದ ಅರ್ಥ ಆಯ್ತಾ? ಆ ಹುಡುಗ ಹುಡುಗಿಗೆ ಮದುವೆ ಮಾಡಿಸ್ಬೇಕು ಅಂತಿದ್ರೆ ಹೇಳು, ನಿನ್ನ ಜೊತೆ ನಾನು ಬರ್ತೀನಿ. ಪ್ರೇಮಿಗಳನ್ನ ಒಂದು ಮಾಡಿದ ಪುಣ್ಯ ಆದರೂ ಬರುತ್ತೆ. ಇವನಿಗೆ ಊರವ್ರ ಲವ್ ಫೀಲಿಂಗ್ಸ್ ಎಲ್ಲ ಅರ್ಥ ಆಗುತ್ತೆ, ಆದರೆ ನನ್ನ ಪ್ರೀತಿನೇ ಅರ್ಥ ಆಗಲ್ಲ. ನನ್ನನ್ನು ಮಾತ್ರ ದೂರ ಇಟ್ಟಿದ್ದಾನೆ, ಬೇರೆಯವ್ರನ್ನ ದೂರ ಮಾಡಬೇಡ ಅಂತ ನನಗೆ ಭಾಷಣ ಬಿಗಿತಾನೆ. ಊರಿಗೆ ಉಪಕಾರಿ, ಮನೆಗೆ ಮಾರಿ.